ನಾಡು. ನದಿಗಳು ಅಳಿದರೆ ಅಳಿದವು ನಾಡು. ಹೇಳ್ಕೊಳ್ಳಿ, ನದಿಗಳು ಉಳಿದರೆ ಉಳಿದವು ನಾಡು, ನದಿಗಳು ಅಳಿದರೆ ಅಳಿದವು ನಾಡು. ಹೇಳಿ, ನದಿಗಳು ಉಳಿದರೆ ನದಿಗಳು ಅಳಿದರೆ ನದಿಗಳು ಉಳಿದರೆ ನದಿಗಳು ಅಳಿದರೆ ಯೋಗಂತ ಪ್ರವೇಶ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ಸ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರ ಮಂಬಿಕಾಂ ಭಗವತೀಂ ವಾಣೀರಮೋ ವಾತ್ಮಿಕಾಂ ಕಲ್ಯಾಣೀಂ ಕಮನೀಯ ಕಲ್ಪನಟಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವಂಬನೋ ರಂಜಿನೀಂ ಶ್ರೀಚಕ್ರಾಂಚಿತ ರತ್ನಪೀಠ ನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಗಂಗಾವಳಿಯ ನದಿಯ ತೀರದಲ್ಲಿ ಹಾಗೂ ಗಂಗಾವಳಿಯ ಮಧ್ಯದಲ್ಲಿ ನಾವೆಲ್ಲ ನಿಂತಿದ್ದೇವೆ. ಗಂಗಾವಳಿ ಅಂತಂದ್ರೆ ಗಂಗೆಯ ಪಂಕ್ತಿ. ಇಲ್ಲಿ ಈ ನದಿಯಲ್ಲಿ ಸೇರಿ ಬರುವ ಎಲ್ಲ ಉಪನದಿಗಳು ಕೂಡ ಒಂದೊಂದು ಗಂಗೆಗಳೇ ಆಗಿವೆ. ಹಾಗೆ ನೋಡಿದ್ರೆ ಶಾಲ್ಮಾ ನದಿ ಕೂಡ ಒಂದು ಗಂಗೆಯೇ ಆಗಿವೆ. ಗಂಗಾ ನದಿಗೆ ಆಪತ್ತು ಬಂದರೆ ಇಡೀ ಉತ್ತರ ಭಾರತ ಎದ್ದು ನಿಲ್ತದೆ. ಹಾಗೆ ಇವತ್ತು ಈ ಗಂಗಾವಳಿ ಕೂಡ ಆಪತ್ತು ಬರುವಂತಹ ಸಂಭವ ಇದೆ. ಜೊತೆಯಲ್ಲಿ ಪಾಪನಾಶನೆಯಾದ ಅಘನಾಶನೆ ಕೂಡ ಆಪತ್ತು ಬರುವಂತಹ ಸಂಭವ ಇದೆ. ಹೀಗಾಗಿ ನಾವೆಲ್ಲ ಗಂಗಾ ಮಾತೆಗೆ ಪೂಜೆ ಮಾಡಿ, ನೀನು ಅನಾದಿ ಕಾಲದಿಂದ ನಮ್ಮ ಜೊತೆ ಇಲ್ಲಿದ್ದಿ, ಮುಂದೆ ಕೂಡ ಅನಂತ ಕಾಲದವರೆಗೆ ಇದೇ ರೀತಿ ನಮ್ಮ ಜೊತೆಯಲ್ಲಿ ಇರು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಿಮಗೆಲ್ಲ ಗೊತ್ತಿದೆ, ಈ ಗಂಗಾವಳಿ ಅಥವಾ ಬೆಡ್ತಿ ನದಿಯ ಉಪನದಿಗಳಿಗೆ ಕಟ್ಟುಗಳನ್ನು ಹಾಕಿ ಬೇರೆ ಕಡೆ ನೀರು ಒಯ್ಯತಕ್ಕಂಥ ಒಂದು ಚಿಂತನೆ ನಡೆದಿದೆ. ಹಾಗೆ ಅಘನಾಶಯ ನದಿಯಲ್ಲೂ ಕೂಡ ನದಿಯ ನೀರನ್ನು ಬೇರೆ ಕಡೆ ತೆಗೆಸಿ ಬೇರೆ ಜಿಲ್ಲೆಗಳಿಗೆ ಹರಿಬಿಡ್ತಕ್ಕಂಥ ಒಂದು ಯೋಜನೆ ಅದು ಕೂಡ ಮುಂದೆ ಬರ್ತಾ ಇದೆ. ಈ ಎರಡೂ ಯೋಜನೆಗಳು ಕೂಡ ಜಿಲ್ಲೆಯ ಪರಿಸರಕ್ಕೆ, ಪರಿಸರ ಸಮತೋಲನತೆಗೆ ಅನೇಕ ಆಪತ್ತುಗಳನ್ನು ತಂದು ಹೊರಡುತ್ತವೆ. ಮುಖ್ಯವಾಗಿ ನಾವೆಲ್ಲ ನಿಂತಿರ್ತಕ್ಕಂಥ ಸಹಸ್ರಲಿಂಗ ಕ್ಷೇತ್ರ, ಈ ಕ್ಷೇತ್ರವೇ ಮುಂದಿನ ದಿನಗಳಲ್ಲಿ ಇಲ್ಲವಾಗಬಹುದು ಅಥವಾ ಇನ್ನಷ್ಟು ಬರವಾಗಬಹುದು. ಈ ಸಮರ್ಥವಾದ ನೀರಿನ ಮಧ್ಯೆ ನಾವು ನಿಂತಿದ್ದೇವೆ. ಬಹುಶಃ ಇಲ್ಲಿ ಅಣೆಕಟ್ಟು ಆದರೆ ನೀರಿನ ಈ ಸಮೃದ್ಧಿ ಇರೋದಿಲ್ಲ. ಇದೇ ರೀತಿ ಇನ್ನು ಅನೇಕ ಸಮಸ್ಯೆಗಳು ಕೃಷಿಕರಿಗೆ ಬಹಳ ದೊಡ್ಡ ಆಘಾತವಾಗುವಂತಹ ವಿಷಯ ಏನಂತಂದ್ರೆ, ನದಿಗಳು ಅಂತರ್ಜಲವನ್ನು ಹೆಚ್ಚಿಗೆ ಮಾಡ್ತವೆ. ಭೂಮಿಯ ಒಳಗೆ ಬಾವಿ ತೆಗೆದ್ರೆ ನೀರು ಸಿಗುವಂತಹದ್ದಿದೆ, ಅದು ಅಂತರ್ಜಲ. ನದಿಗಳ ಹರಿವು ಕಡಿಮೆ ಆದರೆ ಈ ನದಿಯ ಪಾತ್ರ ಇಕ್ಕಣಗಳಲ್ಲಿ ಮತ್ತು ಅನೇಕ ದೂರ ಪ್ರದೇಶಗಳು ಕೂಡ ಅಂತರ್ಜಲ ಕಡಿಮೆಯಾಗಿ ಅದರಿಂದ ಕೂಡ ಕೃಷಿಗೆ ಆಘಾತ ಖಂಡಿತವಾಗಿ ಉಂಟಾಗ್ತದೆ. ಹಾಗೆ ಘಟ್ಟದ ಕೆಳಗಿನ ಪ್ರದೇಶದಲ್ಲಿ ಅನೇಕ ಪ್ರದೇಶದಲ್ಲಿ ಲಕ್ಷಗಟ್ಟಲೆ ಜನ ಈ ನದಿಗಳ ನೀರನ್ನು ಅವಲಂಬಿಸಿಕೊಂಡಿದ್ದವರು ಈಗಲೇ ಇದ್ದಾರೆ. ಕುಡಿಯುವ ನೀರು ಪೂರೈಕೆ ಆಗ್ತಾ ಇದೆ, ಶಿರಸಿ ನಗರಕ್ಕೆ ಪೂರೈಕೆ ಆಗ್ತಾ ಇದೆ ಅದೇ ನದಿಯ ಒಂದು ಪಾತ್ರದಿಂದ. ಇವೆಲ್ಲವೂ ಕೂಡ ಆಪತ್ತಿಗೆ ಒಳಗಾಗ್ತವೆ. ಕಟ್ಟೆಕಡೆಗೆ ಮೀನುಗಾರರಿಗೆ ಅತ್ಯಂತ ಹೆಚ್ಚು ಆಪತ್ತು. ಹೀಗಾಗಿ ಈ ನದಿ ಜೋಡಣೆ ನಾವೆಲ್ಲ ವಿರೋಧಿಸಬೇಕು. ಆತ್ಮೀಯ ಭಕ್ತಾದಿಗಳೇ, ಇಲ್ಲಿ ಭಕ್ತಿ ಹೆಚ್ಚು ಶಕ್ತಿ, ಭಕ್ತಿಯ ನಿಜವಾದ ಶಕ್ತಿ. ಇದನ್ನು ನಾವು ಹಿಂದೆ ಬೇರೆ ಬೇರೆ ಕಡೆ ಕಂಡಿದ್ದೇವೆ.
ರಾಮ ಜನ್ಮಭೂಮಿ ನಿರ್ಮಾಣ ಆಗಬೇಕು ಬಂದಾಗ ಇಡೀ ದೇಶದ ಜನ ಎಷ್ಟು ಸಲ ಭಕ್ತಿಯಿಂದ ಸ್ತೋತ್ರ ಮಾಡಿದ್ರು, ಪೂಜೆ ಮಾಡಿದ್ರು, ಹನುಮಾನ್ ಚಾಲೀಸ ಮಾಡಿದ್ರು, ರಾಮತಾರಕ ಜಪ ಮಾಡಿದ್ರು. ಹಾಗೆ ಇಲ್ಲೂ ಕೂಡ ಈ ಯೋಜನೆ ನಿಲ್ಲಬೇಕಾದ ದೀರ್ಘಕಾಲ ಆಗುವಂತ ಸಂಭವ ಇದೆ. ಆಗ ನಾವೆಲ್ಲ ಪ್ರತಿ ವರ್ಷ ಶಿವರಾತ್ರಿ ದಿವಸ ಮತ್ತು ಗಂಗಾಷ್ಟಮಿ ದಿವಸ, ಅಂದ್ರೆ ಆಶ್ವಿನ ಕೃಷ್ಣ ಅಷ್ಟಮಿ, ಗಂಗಾಷ್ಟಮಿ, ಶಿವರಾತ್ರಿ ಅಂತ ಎಲ್ಲರಿಗೂ ಗೊತ್ತಿರ್ತದೆ, ಭಾಗ ಬೌಳ ಚತುರ್ದಶಿ. ಈ 2 ದಿನಗಳಲ್ಲಿ ಈ 2 ನದಿಗಳ ಪಾತ್ರದ ಎಲ್ಲಾ ನದಿಗಳಿಗೆ ನಮ್ಮ ಊರಿನಲ್ಲೇ ನಾವು ಪೂಜೆ ಮಾಡಿ ಪ್ರಾರ್ಥನೆ ಮಾಡುವಂತಹದ್ದನ್ನ ಇನ್ಮೇಲೆ ಜಾರಿ ತರಬೇಕು. ಇವತ್ತು ಏಕಕಾಲದಲ್ಲಿ ಇದೇ ಸಂದರ್ಭದಲ್ಲಿ 16 ಕಡೆಗಳಲ್ಲಿ ನದಿಗೆ ಆರತಿ ಪೂಜೆ ಆಗ್ತಾ ಇದ್ದಾವೆ. ಪ್ರತ್ಯಕ್ಷವಾಗಿ ನಾವು ನೇರವಾಗಿ ಇಲ್ಲಿ ಮಾತ್ರ ಭಾಗವಹಿಸ್ತಾ ಇದ್ದೇವೆ. ಶಿವರಾತ್ರಿ ಕಾರಣದಿಂದ ಎಲ್ಲ ಕಡೆ ಭಾಗವಹಿಸುವುದಕ್ಕೆ ಸಂಭವ ಇಲ್ಲ. ನೀವೆಲ್ಲ ನಿಮ್ಮ ಸಮೀಪದಲ್ಲಿರುವ ಈ 2 ನದಿಗಳ ಯಾವುದೇ ಉಪನದಿ ಇದ್ರೂ ಕೂಡ ಅಲ್ಲಿ ಈ ಪೂಜೆ ಪ್ರಾರ್ಥನೆಯನ್ನ ಇನ್ಮೇಲೆ ಮಾಡುವವರಿಗೆ ತರಬೇಕು ಅಂತ ಹೇಳಿ ನಮ್ಮ ಕಳಕಳಿ. ಅಲ್ಲದೆ ಈ ನದಿಗಳ ಉಳಿವಿಗೆ ಇನ್ಯಾವುದೇ ರೀತಿಯ ಪಾದಯಾತ್ರೆ, ಜಾಥಾ, ಹೋರಾಟ ಮಾಡತಕ್ಕಂಥ ಸಂದರ್ಭ ಬಂದ್ರೆ ಇಲ್ಲಿ ಹೇಗೆ ನೀವು ಜನ ಸೇರಿದ್ದೀರಿ, ಕಿಕ್ಕೆ ಸೇರಿದ್ದೀರಿ, ಇಂತಹದ್ದೇ ಕಿಕ್ಕೆ ಜನ ಸೇರ್ಬೇಕು. ನೋಡಿ, ಶಿರಸಿಯಲ್ಲಿ ಜನವರಿ 11 ನಡೆದಂತಹ ಕಾರ್ಯಕ್ರಮ ಮುಖ್ಯಮಂತ್ರಿ ಕಿವಿ ಮುಟ್ಟಿದೆ. ಆತ ಹೇಳ್ತಾ ಇದ್ದಾರೆ, ಹಾವೇರಿಯಲ್ಲಿ ಈ ಯೋಜನೆ ಇದು ನಮ್ಮ ಕೈಲಿ ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇದು ನಮ್ಮ ಕೈಲಿಲ್ಲ, ಇದು ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಇಬ್ಬರು ಆಟಾಡಿಸ್ತಾ ಇದ್ದಾರೆ ನಮ್ಮನ್ನು. ನಾವು ಹಾಗೆ ತೋಟಬೇಕಾಗತ್ತೆ. ಅವ್ರ ಕಾರಣ ಏನ್ ಬೇಕಾದ್ರೂ ಹೇಳ್ಬೋದು. ನೀವು ಕೃಷ್ಣನ ಕಥೆಯಲ್ಲಿ ಕೇಳ್ಬೋದು. ಕೃಷ್ಣ ಕೌಸನ ವಧೆಗೆ ಬರ್ತಾ ಇರಬೇಕಾದ್ರೆ ಒಬ್ಬ ಅಗಸನ ಭೇಟಿ ಆಗ್ತಾನೆ. ಆ ಅಗಸನ ಇಪ್ಪಳಿಸ್ತಾರೆ ಕೃಷ್ಣ ಮತ್ತು ಬಲರಾಮ ಇಬ್ರು, ಒಬ್ಬನೊಬ್ಬ ಗಂಟೆ ಹಿಡ್ಕೊಂಡು. ಯಕ್ಷಗಾನ ನೋಡ್ತೀವಿ ಅದೆಲ್ಲ. ಇದೇ ತರ ಈ ಯೋಜನೆ ಹಿಡ್ಕೊಂಡು 2 ಸರ್ಕಾರ ನಮ್ಮನ್ನು ಆಡಿಸ್ತಾ ಇದ್ದಾವೆ. ಜನಗಳೆಲ್ಲರೂ ಗಟ್ಟಿಯಾಗಿದ್ದರಿಂದ ಮಾತ್ರವೇನೆ ಈ ಆಟ ನಿಲ್ತದೆ. ಹಾಗಾಗಿ ಜನಶಕ್ತಿ, ಅದಕ್ಕೆ ಹಿಂದಿನ ದೇವಶಕ್ತಿ, ಅದಕ್ಕೆ ನದಿ ಪೂಜೆ ಆಗಾಗ ಆಗ್ತಾ ಇರಲಿ. ಮತ್ತೆ ಇನ್ನೂ ಅನೇಕ ಸೂಚನೆಗಳು ನಾವು ಕೊಡ್ಲಿಕ್ಕೆ ಇದ್ದೇವೆ. ಮುಂದೆ ಯುಗಾದಿಯಿಂದ ರಾಮನವಮಿ ತನಕ 9 ದಿನಗಳ ಕಾಲ ಮನೆಗಳಲ್ಲಿ ಭಜನೆ ಮಾಡುವಂತಹದ್ದು ಸೂಚನೆ ಬರಲಿಕ್ಕೆ ಇದೆ ಮುಂದೆ. ಮತ್ತೆ ಇನ್ನು ಅನೇಕ ಎಲ್ಲ ಸೂಚನೆಗಳು ನಾವು ಪೂರ್ತಿ ಭಕ್ತಿಯನ್ನು ಭಾಗವಹಿಸಿರಿ. ಭಕ್ತಿಯ ನಿಜವಾದ ಶಕ್ತಿ, ಅದು ಎಲ್ಲಿಂದ ಭಕ್ತಿ ಗೊತ್ತಿಲ್ಲ. ಹಾಗಾಗಿ ಭಕ್ತಿಯ ಜಾಗೃತಿ ಮೂಲಕ ನಾವು ಈ ಯೋಜನೆಯನ್ನ ಗೆಲ್ಲೋಣ ಎಂಬುದಾಗಿ ಹಾರೈಸ್ತಾ ಮಾತೆ ಪೂರ್ಣವಿರ್ತದೆ. ಮತ್ತೊಮ್ಮೆ ಹೇಳಿ, ನದಿಗಳು ಉಳಿದರೆ ಉಳಿದರೂ ನಾಡು. ಹೇಳಿ, ನದಿಗಳು ಉಳಿದರೆ ನದಿಗಳು ಉಳಿದರೆ ನದಿಗಳು ಉಳಿದರೆ ನದಿಗಳು ಅಳಿದರೆ ಹರಿ ಓಂ.